ಬೈ ಎಲೆಕ್ಷನ್ ಮತದಾನದ ಸಂಭ್ರಮದಲ್ಲಿ ಪ್ರಜಾಪ್ರಭುತ್ವದ ಪ್ರಜೆಗಳು ಮತದಾರ ಪ್ರಭುಗಳು ಇವತ್ತು ಮಿಂದೇಳ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಮತದಾನ ಬಿರುಸಿನಿಂದ ನಡೀತಾ ಇದೆ. ಮತಗಟ್ಟೆಗಳತ್ತ ಜನ ಬೆಳ್ಳಂ ಬೆಳಗ್ಗೆಯಿಂದಲೇ ಆಗಮಿಸ್ತಾ ಇದ್ದಾರೆ. ಇನ್ನು ಬೆಳಗಿನ ಜಾವದಿಂದಲೇ ಜನ ಮತಗಟ್ಟೆಗಳತ್ತ ಆಗಮಿಸಿ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮತದಾರ ಪ್ರಭುಗಳು ಇವತ್ತು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಮಿಂದೆದ್ದಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತಮ್ಮ ಮತ ಚಲಾವಣೆ ಮಾಡಿದ್ದಾರೆ ಮತದಾರ ಪ್ರಭುಗಳು. ಇನ್ನು ಎಲ್ಲ ಅಭ್ಯರ್ಥಿಗಳ ಒಂದು ಭವಿಷ್ಯ ಈಗ ಇವಿಎಂ ಮಷಿನ್ಗಳಲ್ಲಿ ದಾಖಲಾಗ್ತಾ ಇದೆ. ಈವರೆಗೆ ಮಾಡಿದಂತಹ ಕಸರತ್ತು, ಈವರೆಗೆ ಮಾಡಿದಂತಹ ಸರ್ಕಸು, ಜೊತೆಗೆ ಈವರೆಗೆ ಮಾಡಿದಂತಹ ಎಲ್ಲ ತಂತ್ರ ಪ್ರತಿತಂತ್ರಗಳು, ಇದೆಲ್ಲ ಯಾರ ಪರವಾಗಿ ಫಲ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಆದ್ರೆ ಇವತ್ತು ಬೆಳಗಿನ ಜಾವದಿಂದಲೇ ಮತದಾನ ಆರಂಭವಾಯಿತು. ಇನ್ನ ಚುನಾವಣಾ ಆಯೋಗ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು. ಯಾಕಂದ್ರೆ ಮತದಾನ ಕೇಂದ್ರಕ್ಕೆ ಬರುವಂತಹ ಸಂದರ್ಭದಲ್ಲಿ ಫಸ್ಟ್ ಟೈಮ್ ವೋಟರ್ಗಳು ಕೂಡ ಬರ್ತಾ ಇರ್ತಾರೆ, ವಯಸ್ಸಾದಂತಹ ವಯೋವೃದ್ಧರು ಕೂಡ ಬರ್ತಾ ಇರ್ತಾರೆ, ಯುವಕರು ಕೂಡ ಬರ್ತಾ ಇರ್ತಾರೆ. ಪ್ರತಿಯೊಬ್ಬರೂ ಕೂಡ ಬಂದು ಮತವನ್ನ ಚಲಾವಣೆ ಮಾಡಬೇಕು ಅಂತ ಚುನಾವಣಾ ಆಯೋಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಅಂದ್ರೆ ಮತದಾರರನ್ನ ಸೆಳೆಯೋದಕ್ಕೆ ಫಸ್ಟ್ ಟೈಮ್ ವೋಟರ್ಗಳಿಗಾಗಿ ಮಾಡುವಂತಹ ಮತಗಟ್ಟೆಗಳು, ಜೊತೆಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಮತದಾನ, ಅದಕ್ಕೂ ಕೂಡ ಪ್ರತ್ಯೇಕ ಮತದಾನದ ಒಂದು ಕೊಠಡಿಗಳನ್ನು ಸಿದ್ಧಪಡಿಸುವಂತದ್ದಾಗಿರಬಹುದು. ಎಲ್ಲ ರೀತಿಯಲ್ಲೂ ಕೂಡ ಚುನಾವಣಾ ಆಯೋಗ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರೆ, ಇತ್ತ ಬೆಳಗಿನ ಜಾವದಿಂದಲೇ ತುಂಬಾ ಹುರುಪಿನಿಂದ ಬಂದು ಮತದಾರರು ತಮ್ಮ ಮತ ಚಲಾವಣೆ ಮಾಡಿದ್ರು. ವಯೋವೃದ್ಧರು, ಅಜ್ಜಿ ಅಜ್ಜ ಎಲ್ಲರೂ ಕೂಡ, ಕೆಲವರು ಕುಟುಂಬ ಸಮೇತರಾಗಿ ಕೂಡ ಬಂದು ಮತ ಚಲಾವಣೆ ಮಾಡಿದ್ದಾರೆ. ಸಹಜವಾಗಿ ನಾವು ಮತ ಚಲಾವಣೆ ಮಾಡೋದಕ್ಕೆ ಹೋದಾಗ ಕುಟುಂಬ ಸಮೇತರಾಗಿ ಎಲ್ಲರೂ ಹೋಗಿ ಮತದಾನ ಮಾಡುವಂಥದ್ದನ್ನ ನೋಡಿರ್ತೀವಿ. ಅದೇ ರೀತಿ ಬಾಗಲಕೋಟೆಯಲ್ಲಿ ಒಬ್ಬ ಅಜ್ಜಿ ಕೂಡ ಬಂದು ಮತ ಚಲಾವಣೆ ಮಾಡಿದ್ರು. ಕುಟುಂಬಸ್ಥರು ನೆರವಾದ್ರು ಬಂದು ಮತದಾನ ಚಲಾವಣೆ ಮಾಡೋದಕ್ಕೆ. ಇತ್ತ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಭರ್ಜರಿಯಾಗಿ ಮತದಾನ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲೂ ಕೂಡ ತೀವ್ರವಾಗಿ ಮತದಾನ ನಡೀತಾ ಇದೆ. ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರೊಂದಿಗೆ ಬಂದು ಮತದಾನ ಮಾಡ್ತಾ ಇದ್ರೆ, ವಯೋವೃದ್ಧರು ಬೇರೆಯವರ ಸಹಾಯವನ್ನ ಪಡ್ಕೊಂಡು ಬಂದು ಮತದಾನ ಮಾಡ್ತಾ ಇದ್ದಾರೆ. ತಮ್ಮ ಕುಟುಂಬಸ್ಥರು ಕೂಡ ನೆರವಾಗ್ತಾ ಇದ್ದಾರೆ. ಇತ್ತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಅಜ್ಜಿ ಆಟೋದಲ್ಲಿ ಬಂದು ಮತದಾನ ಮಾಡೋದು ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಹೀಗೆ ಹಣ್ಣು ವಯಸ್ಸಾದವರು ಕೂಡ ಬಂದು ಮತದಾನ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ವೋಟರ್ಗಳು ಕೂಡ ಬಂದು ಮತದಾನ ಮಾಡ್ತಾ ಇದ್ದಾರೆ. ಅಂದ್ರೆ ಮೊದಲ ಬಾರಿಗೆ ಮತದಾನ ಮಾಡುವಂತವರು ಕೂಡ ಬಂದು ಮತ ಚಲಾವಣೆ ಮಾಡ್ತಾ ಇದ್ದಾರೆ. ಇನ್ನು ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಅವರಿಗೂ ಕೂಡ ಇವತ್ತು ತುಂಬಾ ಎಕ್ಸೈಟಿಂಗ್ ಡೇ. ಹೀಗಾಗಿ ಅವರು ಕೂಡ ತಮ್ಮ ಹಿಂಬಾಲಕರೊಂದಿಗೆ ಬಂದು ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿದ್ದಾರೆ. ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಇವತ್ತು ಬೆಳಗಿನ ಜಾವದಿಂದಲೇ ಬಿರುಸಿನ ಮತದಾನ ಆರಂಭವಾಯಿತು. ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಬಂದು ಮತದಾನ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡುತ್ತಾ ಇದ್ದೀರಿ. ಸಮರ್ಥ ಅವರ ತಾಯಿ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಿಂಬಾಲಕರೊಂದಿಗೆ ಬಂದು ಮತ ಚಲಾವಣೆ ಮಾಡಿದ್ರು. ತಾನು ಮತ ಚಲಾಯಿಸಿದ್ದೀನಿ, ನನ್ನ ಹಕ್ಕನ್ನು ನಾನು ಚಲಾಯಿಸಿದ್ದೀನಿ, ನೀವು ಕೂಡ ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಮತದಾನ ಮಾಡೋದಕ್ಕೆ ಎಲ್ರಿಗೂ ಪ್ರೇರೇಪಣೆ ಕೂಡ ಆಗ್ತಾ ಇದ್ದಾರೆ. ಇನ್ನ ಮತ್ತೊಂದು ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರ ಹಕ್ಕು ಜೊತೆಗೆ ನಮ್ಮ ಕರ್ತವ್ಯ ಕೂಡ ಹೌದು ಮತದಾನ ಮಾಡುವಂಥದ್ದು. ಹಣ್ಣು ಅಡ್ಡಿಗಳು ಕೂಡ ಬಂದು ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಬಂದು ತಪ್ಪದೆ ಮತದಾನ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಇದೀಗ ಮತದಾನದ ಪ್ರಕ್ರಿಯೆ ಬೆಳಗಿನ ಜಾವದಿಂದಲೇ ಆರಂಭ ಆಗಿದೆ. ಬೆಳಗಿನ ಜಾವದಿಂದ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತು, ಸದ್ಯ ಯಾವ ರೀತಿಯಾಗಿ ಮತದಾನಗಳು ನಡೀತಾ ಇದ್ದಾವೆ, ಎಲ್ಲೆಲ್ಲಿ ಸಮಸ್ಯೆಗಳು ಕಾಣಿಸ್ಕೊಂಡಿದ್ದಾವೆ, ಆ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಅಧಿಕಾರಿಗಳು, ಎಲೆಕ್ಷನ್ ಆಫೀಸರ್ಸ್ಗಳು ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಇವತ್ತು ಮತದಾನ ನಡೆಯುವಂತ ಸಂದರ್ಭದಲ್ಲಿ ಬೆಳಗ್ಗೆ ಶಿರ್ಮಗೊಂಡನಹಳ್ಳಿಯಲ್ಲಿ ಇವಿಎಂ ಮಿಷನ್ ಸ್ವಲ್ಪ ದೋಷ ಕಂಡು ಬಂತು. ಹೀಗಾಗಿ ಅಲ್ಲಿ ಸ್ವಲ್ಪ ತಡವಾಗಿ, ಒಂದು ಅರ್ಧ ಗಂಟೆ ತಡವಾಗಿ ಅಧಿಕಾರಿಗಳು ಬಂದೆಲ್ಲ ಸರಿಪಡಿಸಿದ ನಂತರ ಮತದಾನ ಆರಂಭ ಆಗಿದೆ. ಏನಂದ್ರೆ ಇಲ್ಲಿ ವಿಶೇಷವಾಗಿ ಮಾಜಿ ಮಂತ್ರಿಗಳ ಒಂದು ಕ್ಷೇತ್ರ ಅದು. ಅಂದ್ರೆ ಅಲ್ಲಿ ಬೂತರು ಎಸ್ ಎ ರವಿನಾಥ್ ಅವರು ಮತದಾನ ಕೂಡ ಮಾಡಿದ್ದಾರೆ. ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಾದ್ಯಂತ ಮತದಾರರು ಚುರುಕಿನಿಂದ ಮತದಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಬೆಳಿಗ್ಗೆ ಅಷ್ಟು ಬಿಸಿಲಿರಲ್ಲ, ಯಾಕಂದ್ರೆ ಮಧ್ಯಾಹ್ನ ಆಗ್ತಾ ಸಾಕಷ್ಟು ಬಿಸಿಲಾಗ್ತದೆ. ಈ ಬಿಸಿಲಿನ ತಾಪ ತಡೆಯಲಾರದೆ ಬೆಳಗ್ಗೆನೆ ಮತದಾರರು ತಮ್ಮ
ಅಭ್ಯರ್ಥಿಗಳ ಏನು ಆಯಭಾರವನ್ನ ಮತಪೆಟ್ಟಿಗೆಯಲ್ಲಿ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸಂತೋಷ್. ಈಗ ಕೆಲವೊಂದು ಕಡೆ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ, ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇದೆ. ಇದನ್ನ ಪರಿಹರಿಸೋದಕ್ಕೆ ಚುನಾವಣಾ ಆಯೋಗ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ನಾನು ಈಗಾಗಲೇ ಹೇಳಿದಂತೆ ಏನು ಶಿವಮೊಗ್ಗನಲ್ಲಿ ಇರ್ತಕ್ಕಂಥ ಬೂತ್ ನಲ್ಲಿ ಬೆಳಗ್ಗೆ ಏನು ಮತದಾನ ಮಾಡೋಕ್ಕೂ ಮುಂಚೆ ಮೆಷಿನ್ ದೋಷ ಕಂಡು ಬಂತು. ಹೀಗಾಗಿ ಅಲ್ಲಿ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭವಾಗಿತ್ತು. ಆದ್ರೆ 7:30 ನಂತರ ಅಂದ್ರೆ ಅಧಿಕಾರಿಗಳು ಬಂದು ಸರಿಪಡಿಸಿದ ನಂತರ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಹಾಗೆ ಜಿಲ್ಲೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಂತ ಮತದಾನ ಬಿರುಸಿನಿಂದ ನಡೀತಾ ಇದೆ ಅಂತ ಹೇಳ್ಬೋದು ಸಂತೋಷ್. ಧನ್ಯವಾದಗಳು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.